ಇಲ್ಲಿ ತುಂಬಾ ಜನರು ತಿಳುವಳಿಕೆನಲ್ಲಿ ಇರೋದೇನು ಅಂದ್ರೆ, ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೊಡ್ಬೇಕಾದ್ರೆ ಅವನು ಕೊಲೆಯನ್ನ ಜರುಗಿದ್ದನ್ನ ಆಗಿದ್ದನ್ನ ನೋಡಿರ್ಬೇಕು, ಐ ವಿಟ್ನೆಸ್ ಆಗಿರ್ಬೇಕು ಅವನು. unless he is an eyewitness to the occurrence, unless he is an eyewitness to the murder that has come about, law does not enable him to go to the police station to lodge a complaint. A very hearer can't give complaint. Which way? ನೀವು ಒಂದು ಕೊಲೆ ಕೇಸ್ನಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನೀವು ಖುದ್ದಾಗಿ ಕಂಡಂತ ವ್ಯಕ್ತಿ ಆಗಿರಬೇಕಾದ್ರಿಲ್ಲ. ನಿಮಗೆ ಕೊಲೆ ಆಗಿದೆ ಅಂತ ಇನ್ಯಾರಿಂದನೂ ಕೇಳಿ ಬಂದಿದ್ರೂ ಕೂಡ ನೀವು ಹೋಗಿ ಕಂಪ್ಲೇಂಟ್ ಅನ್ನು ಕೊಡಬಹುದು. ಕಾರಣ ಈ ಸಿಸ್ಟಮ್ನ ಉದ್ದೇಶ, ಸಿಆರ್ಪಿಸಿಯ ಉದ್ದೇಶ ಏನಂತಂದ್ರೆ, whenever a complaint is given to the police under the provisions of section 154 of the criminal procedure code, he need not necessarily, he could even be a hearsay. ಕೇಳಿರುವನಾಗಿರಬಹುದು, ಕಂಡವನಾಗಿದ್ದೇನೂ ಇರಬಹುದು. ಅದು 154 ಮಾತ್ರ ಸಾಧ್ಯ. 154 ನಲ್ಲಿ ಯಾಕೆ ಸಾಧ್ಯ ಆಗ್ತದೆ ಅಂತಂದ್ರೆ, 154 ನಲ್ಲೇ ಕ್ರೈಮ್ ರಿಜಿಸ್ಟರ್ ಆಗೋದು. ಅಲ್ಲಿನವರೆಗೂ ಇನ್ವೆಸ್ಟಿಗೇಷನ್ ಅಂತ ಅನ್ಸ್ಕೊಳೋದು ಕರ್ಸ್ಕೊಳೋದು ಏನೂ ಇರೋದಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಮುಂದೆ. 154 ಅಲ್ಲಿ ಕಂಪ್ಲೇಂಟ್ ಅಂತ ಹೋಗ್ತಾರೆ, ಅವ್ರು ಯಾರಾದ್ರೂ ಆಗಿರ್ಬೋದು, ಕೇಳುಗ ಆಗಿರ್ಬೋದು, ಕಂಡವನಾಗಿಲ್ಲದೆ ಇರಬಹುದು. ನಂತರದ ಸ್ಟೇಜು 161 ಅಂದ್ರೆ 174